ಕೊಟ್ಟಿಲ್ಲ, ಸೇರಿಸಂತೆ ಹೊರಟಿದ್ದಾರೆ. 3% ಎಲ್ಲರನ್ನೂ ಸೇರಿಸಿದ್ದಾರೆ. ಈಗ SC ST ಜನಸಂಖ್ಯೆ ಆಧಾರವಾಗಿ ರಿಸರ್ವೇಷನ್ ಕೊಡ್ಬೇಕಂತೇಳಿ ಸಂವಿಧಾನದಲ್ಲಿ ಇದೆ, ಸುಪ್ರೀಂ ಕೋರ್ಟ್ನ ಅದು ಹೇಳಿದೆ. ಆದ್ರೂ ಸೇರಿಸಲಾರ್ದೇ ಇದು ಬಂದಿದ್ರು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ರಾಜನಹಳ್ಳಿಯಿಂದ ನಮ್ಮ ಗುರುಗಳು ವಾಲ್ಮೀಕಿ ಪ್ರಸನ್ನಪುರಿ ಗುರುಗಳು ಪಾದಯಾತ್ರೆ ಮಾಡಿ ಹೋರಾಟ ಮಾಡಿ ಅವಾಗ ಜಸ್ಟಿಸ್ ನಾಗಮೋಹನ್ ದಾಸರ ಒಂದು ಸಮಿತಿಯನ್ನು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭ ರಚನೆ ಮಾಡಿದರು. ಅದು ರಚನೆ ಆದಮೇಲೆ ಸರ್ಕಾರ ಚೇಂಜ್ ಆಯಿತು, ನಮ್ಮ ಸರ್ಕಾರ ಬಂತು. ನಮ್ಮ ಸರ್ಕಾರ ಬಂದು ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದರು. ಮುಖ್ಯಮಂತ್ರಿ ಇದ್ದಾಗ ನಾವೆಲ್ಲರೂ ಒತ್ತಾಯ ಮಾಡಿದ್ವಿ. ಒತ್ತಾಯ ಮಾಡಿದ ಮೇಲೆ ಅದನ್ನು ಮತ್ತೆ ಆ ಸಮಿತಿಯನ್ನು ಕಂಟಿನ್ಯೂ ಮಾಡಿದರು. ಕಂಟಿನ್ಯೂ ಮಾಡಿದ ಮೇಲೆ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಸ್ವಾಮೀಜಿಯವರು ಅಂದರೆ ಪ್ರಸನ್ನದಾಪುರಿ ವಾಲ್ಮೀಕಿ ಸ್ವಾಮೀಜಿಯವರು 257 ದಿನ ಸತ್ಯಾಗ್ರಹ ಕುಂತ ಮೇಲೆ ನಮ್ಮ ಸರ್ಕಾರ ಅವತ್ತು ಇಲ್ಲ ಎಲ್ಲರೂ ಕಲ್ತು ಮಾಡಂತೇಳಿ ಸರ್ವಪಕ್ಷ ಸಭೆ ಕರೆದು 3% ಇರುವಂಥ ರಿಸರ್ವೇಷನ್ನ 7% ಹೆಚ್ಚು ಮಾಡೋಂಥ ಕೆಲಸವನ್ನು ನಮ್ಮ BJP ಸರ್ಕಾರ ಬಸವರಾಜ ಬೊಮ್ಮಾಯಿಯವ್ರ ನೇತೃತ್ವದಲ್ಲಿ ಮಾಡಿತು. ಅದಾದ ಮೇಲೆ ಅಲ್ಲಿಂದ ಯಾವತ್ತು ಜಾರಿ ಮಾಡಿತು ಅಲ್ಲಿಂದ 9/11/2025 ಎಲ್ಲ ಮೀಸಲಾತಿ ಉದ್ಯೋಗದಲ್ಲಿ ಸಿಕ್ಕಿದೆ, ಎಜುಕೇಷನಲ್ಲಿ ಸಿಕ್ಕಿದೆ, ಮೆಡಿಕಲ್ ಸೀಟಲ್ಲಿ ಸಿಕ್ಕಿದೆ, ಇಂಜಿನಿಯರಿಂಗ್ ಸೀಟಲ್ಲಿ ಸಿಕ್ಕಿದೆ, ಎಲ್ಲ ಕಡೆ ಸಿಕ್ಕಿದೆ. ಆದರೆ ಎಲ್ಲ ಸದಾ ನಡ್ಕೊಂಡು ಬರೋಂಥ ಕಾಲದಲ್ಲಿ ಅಲ್ಲಿ ಒಂದು ನಾಯಕ ಸ್ಟೂಡೆಂಟ್ ವೆಲ್ಫೇರ್ ಫೌಂಡೇಶನ್ ಅವರು ಅವ್ರು ಈಗ ಹೋಗಿದ್ದಲ್ಲ ಕೋರ್ಟಿಗೆ, ಮುಂಚೆನೆ ಹೋಗಿದ್ರು. 2015 ಕೋರ್ಟಿಗೆ ಹೋದ್ರು. ಕೋರ್ಟಲ್ಲಿ ಒಂದು ಆದೇಶ ಆಯಿತು, ಇಲ್ಲ ಇದು ಜನಸಂಖ್ಯೆ ಆಧಾರವಾಗಿ ಅವರಿಗೆ ರಿಸರ್ವೇಷನ್ ಕೊಡ್ಬೇಕಂತ ಆಯಿತು. ಅವಾಗ ಮುಖ್ಯಮಂತ್ರಿ ಯಾರಿದ್ರು? ಸಿದ್ದರಾಮಯ್ಯ ಸಾಹೇಬ್ರೆ ಇದ್ರು 2015. ಆದ್ರೂ 3 ವರ್ಷ 4 ವರ್ಷ ಅವರು ಅದನ್ನ ಯಾವುದನ್ನು ಕಾರ್ಯರೂಪಕ್ಕೆ ತರಲಾರ್ದು ಹಂಗೆ ಇಟ್ಟಿದ್ರು. ಕೋರ್ಟಲ್ಲಿ ಅವ್ರ ಕೋರ್ಟ್ ಆದೇಶ ಮೇರೆಗೆ ರಿಸರ್ವೇಷನ್ ಹೆಚ್ಚು ಮಾಡೋಂಥ ಕೆಲಸವನ್ನು ಮಾಡಿದೆ. ಆದರೆ ಈ ಕಾಂಗ್ರೆಸ್ ಸರ್ಕಾರದವರು ಕೋರ್ಟಿಗೆ ಸರಿಯಾದಂಥ ಮಾಹಿತಿ ಕೊಡಲಾರ್ದೆ, ಒಳ್ಳೆ ಲಾಯರ್ಸ್ ನೀಡಲಾರ್ದೆ ಇವತ್ತು ಸ್ಟೇ ಸಿಗೋಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದೇ ಮೂಡ ಕೇಸಿಗಾದರೆ ಡೆಲ್ಲಿಯಿಂದ ಲಾಯರ್ಸ್ಗಳು ಬರ್ತಾರೆ, ಬೇರೆ ಬೇರೆ ಯಾರೋ ರಾಜಕಾರಣಿಗಳ ಕೇಸು, ಮಂತ್ರಿಗಳ ಕೇಸ್ ಅಂದರೆ ಡೆಲ್ಲಿಯಿಂದ ಬರ್ತಾರೆ. ಈ ದಲಿತರ ಕೇಸ್ ಅಂತಂದ್ರೆ ಯಾಕೆ ನೀವು ಅಟೆಂಡೇ ಆಗಂಗಿಲ್ಲ? ಇಲ್ಲಿದ್ದಂಥವ್ರೆ ಅಟೆಂಡ್ ಆಗಲ್ಲ. ನಿಮ್ಗೆ 13/8/2025 ಅಡ್ಜನ್ ಆಗಿದೆ, ಅವತ್ತು ಯಾರು ಅಟೆಂಡ್ ಆಗಿಲ್ಲ. 23/9/2025 ಯಾರು ಆಗಿಲ್ಲ. 16/10/2025 ಯಾರು ಅಟೆಂಡ್ ಆಗಿಲ್ಲ. 29/10/2025 ಅಟೆಂಡ್ ಆಗಿಲ್ಲ. 4/11/2021 ಅಟೆಂಡ್ ಆಗಿಲ್ಲ. 19/11 ಅವತ್ತೂ ಅಟೆಂಡ್ ಆಗಿಲ್ಲ. 27/11 ಅವತ್ತು ಸ್ಟೇ ಕೊಡ್ತಾರೆ ಇದಕ್ಕೆ. ಅಂದ್ರೆ ಯಾರು ಸರಿಯಾಗಿ ಅಟೆಂಡೇ ಆಗಲಿಲ್ಲ, ಕೇಸ್ ನಿಮ್ಗೆ ನಡೆಸಕ್ಕೆ ಇಂಟ್ರೆಸ್ಟೇ ಇಲ್ಲ ಅಂತಂದ್ಮೇಲೆ ಸ್ಟೇ ಕೊಟ್ಟ. ಆ ಸ್ಟೇ ವೇಕೆಂಟ್ ಮಾಡಿಸೋದು ರಾಜ್ಯ ಸರ್ಕಾರದಿಂದ ಆಗಂಗಿಲ್ಲ. ಕೆಲವೊಂದು ಕಾಂಗ್ರೆಸ್ನವ್ರನ್ನೇ ಇದಕ್ಕೆ ಬಿಟ್ಟು ಅವರೇ ಎಲ್ಲ ಕಡೆ ಪ್ರೆಸ್ ಮೀಟ್ ಮಾಡ್ದಂಗೆ ಮಾಡಿ ಈಗ ಶೆಡ್ಯೂಲ್ 9ಗೆ ಸೇರಿಸ್ಬೇಕು ಅಂತೇಳಿ ಅವರೇ ಹೋರಾಟ ಮಾಡಿ ನಿನ್ನೆ ಕೆಲವೊಂದು ಜನನ ಕರ್ಕೊಂಡು ಹೋಗಿ ಅವರೇ ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರ ಕೊಟ್ಟಂಗೆ ಮಾಡ್ತಾರ. ಸಾಹೇಬ್ರೆ, ಸಿದ್ದರಾಮಯ್ಯ ಸಾಹೇಬ್ರೆ, ಎಷ್ಟು ದಲಿತರಿಗೆ SC ST ಕಣ್ಣಿಗೆ ಮಣ್ಣಚ್ಚಂತ ಕೆಲಸವನ್ನು ಮಾಡ್ತಿದ್ರಿ? ಒಬ್ಬ ಒಳ್ಳೆ ಲಾಯರ್ ಇಟ್ಟು ಸ್ಟೇ ವೇಕೆಂಟ್ ಮಾಡಿಬಿಟ್ರೆ ಮುಗಿದೇ ಹೋಯ್ತದು. ಯಾಕಂತಂದ್ರೆ ಹೋಗಿ ಲಾಯರ್ ನಮ್ಮಂಥವ್ರಿಗೆ ಗೊತ್ತಾಗ, ಲಾ ಓದ್ಲಾದವ್ರಿಗೆ ಗೊತ್ತಾಗ್ತದೆ, ಕೆಲವೊಂದು ಪಾಯಿಂಟ್ಸ್ ನಿಮಗೆ ಗೊತ್ತಾಗಂಗಿಲ್ಲ. 2015 ಕೋರ್ಟ್ ಹೈಕೋರ್ಟ್ ಹೇಳಿದ ಆದೇಶ ಮೇಲೆ ರಿಸರ್ವೇಷನ್ ಮಾಡಿರೋದು. ಮತ್ತು ಅವ್ರು ಹೇಳಿದ್ಮೇಲೆ ರಿಸರ್ವೇಷನ್ ಮಾಡಿದ್ರೆ ಅವ್ರು ಹೆಂಗೆ ಸ್ಟೇ ಕೊಡಕ್ಕೆ ಸಾಧ್ಯ ಆಗ್ತದೆ? ಇದೇ ಛತ್ತೀಸ್ಗಢದಲ್ಲಿ STಗೆ 32%, SCಗೆ 10%, OBCಗೆ 16%, ಟೋಟಲ್ 58% ಆಗಿದೆ. ಅಲ್ಲಿ ಲಾಯರ್ಗಳು ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡಿದಾಗ ಅವರಿಗೆ ಅಪ್ರೂವಲ್ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? SC ST ವರ್ಗದವ್ರು ಎಷ್ಟು ಜನಸಂಖ್ಯೆ ಇದ್ದಾರೆ ಅವ್ರಿಗೆ ಕೊಟ್ಟು ಅವರು 50%ಗೆ ಹೆಚ್ಚಾದರೂ ಕೊಡ್ರಂತ ಅಲ್ಲಿ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಯಾಕೆ ಕೊಡಂಗಿಲ್ಲ? ಇಲ್ಲಿ ಕರ್ನಾಟಕದಲ್ಲಿ 56% ಇದೆ. ನೀವು ಸರಿಯಾಗಿ ವಾದ ಮಾಡಲಾರ್ದೆ ನಿಮಗೆ ಇಂಟ್ರೆಸ್ಟೇ ಇಲ್ಲ ಅದು ಕೊಡ್ಬೇಕಂತ. ಹಂಗಿತ್ತ ಒಂದು ಕೆಲಸ ಮಾಡಿಬಿಡ್ರಿ. ಈಗ ಈಗೇನಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ನಮ್ಗೆ ರಿಸರ್ವೇಷನ್ 7.5 ಕೊಟ್ಟಕ್ಕೆ 15 ಜನ STಯಲ್ಲಿ MLAಗಳಿದ್ದಾರೆ. ತೆಗೆದು ಅದನ್ನು ಮೊದಲ ಥರ ಮಾಡಿಬಿಡ್ರಿ. ಯಾಕೆ ಕಾಂಗ್ರೆಸ್ನ ಗೆದ್ದಂತ ಎಲ್ಲರೂ STಯಲ್ಲಿ ಗೆದ್ದಾರಲ್ಲ, ಯಾರು ಇದ್ರ ಬಗ್ಗೆ ಪ್ರಶ್ನೆ ಮಾಡಂತ ನಿಮ್ಮ ನೈತಿಕ ಹಕ್ಕೇ ಇಲ್ಲ. ಹಂಗಿತ್ತಂದ್ರೆ ಎಲ್ಲ MLA MPಗಳನ್ನೂ ಮೊದಲು ಇದ್ದಂಗೆ 3% ಬರೀ ಉದ್ಯೋಗಕ್ಕೆ ಎಜುಕೇಷನ್ ತೆಗೆದ್ಬಲ್ಲ ರಾಜಕೀಯವಾಗಿ ತೆಗೆದ್ರಾರ ಬಾಯಿ ಬಿಡೋಂಥ ಕೆಲಸ ಆಗ್ತಾನೆ ರಾಜಕಾರಣಿಗಳು ಗೊತ್ತಾಗ್ತದೆ. ಯಾಕಂತಂದ್ರೆ ರಾಜಕಾರಣಿಗಳು ಸೀಟು ಭದ್ರಾಗಿದೆ, ಯಾರೂ ಮಾತಾಡ್ತಿಲ್ಲ. ಅದೇ ಬಡ ಮಕ್ಕಳಿಗೆ ಅನ್ಯಾಯ ಆಗೋದ್ರ ಬಗ್ಗೆ ಯಾರು ಚಕಾರ ಶಬ್ದ ವ್ಯಕ್ತಿಲ್ಲ. ಅದಕ್ಕೆ ದಯವಿಟ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಸನ್ಮಾನ್ಯ ಕಾನೂನು ಸಚಿವರೇ, ದಯವಿಟ್ಟು ಜನರಿಗೆ ತಪ್ಪ ಮಾಹಿತಿ ಕೊಡೋಂಥ ಕೆಲಸವನ್ನು ಮಾಡಬೇಡ್ರಿ. ನಾನು ಉಗ್ರಪ್ಪ ಅವರಿಗೆ ವೇದಿಕೆ ಮುಖಾಂತರ ರಿಕ್ವೆಸ್ಟ್ ಮಾಡ್ತೇನೆ, ನೀವೊಬ್ಬರು ಲಾಯರ್ ಇದ್ರಿ,
ನೀವು ಸಮಾಜ ಹಿತ ಕಾಪಾಡಿದವರು ಇದ್ದೀರಿ. ರಿಸರ್ವೇಷನ್ ಎಸ್ ಟಿ ಆಗ್ಬೇಕಾದ್ರೆ ನಿಮ್ಮ ಪ್ರಯತ್ನ ಭಾಳ ಇದೆ. ದಯವಿಟ್ಟು ಇಷ್ಟೆಲ್ಲ ಹೋರಾಟ ಮಾಡಿ ಕೊನೆಯ ಗಳಿಗೆಯಲ್ಲಿ ಸುಮ್ಮನೆ ಶೆಡ್ಯೂಲ್ 9 ಅಂತೇಳಿ ಸೇರಿಸ್ಬೇಕಂತೇಳಿ ಬೇರೆ ಕಡೆ ಬಾಣ ತಿರುಗಿಸಂತ ಕೆಲಸ ದಯವಿಟ್ಟು ಮಾಡಬಾಡ್ರಿ. ನೀವು ಗೊತ್ತಿದೆ ಶೆಡ್ಯೂಲ್ 9ನಲ್ಲಿ ಯಾವ್ಯಾವ ಸೇರಿಸ್ಬೇಕು ಯಾವ್ಯಾವ ಸೇರಿಸಬಾರ್ದು ಅಂತ. ನೀವು ಲಾಯರ್ ಇದ್ರಿ, ನಿಮ್ಗೆ ಗೊತ್ತಿದೆ. ಸುಮ್ಮನೆ ಜನರಿಗೆ ತಪ್ಪು ಮಾಹಿತಿ ಕೊಡೋದು ದಯವಿಟ್ಟು ಬೇಡ. ನಿಮ್ಮ ಬಗ್ಗೆ ಭಾಳಷ್ಟು ನಮ್ಮೆಲ್ಲರಿಗೂ ಗೌರವ ಇದೆ. ಈ ಯಾಕಂದ್ರೆ ಇದು ಬಡ ಮಕ್ಕಳಿಗೆ ಅನ್ಯಾಯ ಆಗ್ತದೆ, SC ST ವರ್ಗದವ್ರಿಗೆ ಅನ್ಯಾಯ ಆಗ್ತದೆ. ದಯವಿಟ್ಟು ಇಂಥವೆಲ್ಲವನ್ನು ಬಿಟ್ಟು ದಯವಿಟ್ಟು ನಾವು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ನೀವು ತಕ್ಷಣ ಒಬ್ಬ ಒಳ್ಳೆ ಲಾಯರ್ನ ನೇಮಕ ಮಾಡಿ ಇಷ್ಟೇ ವೇಕೆನ್ಸಿ ಮಾಡಿಬಿಟ್ರೆ ಎಲ್ಲರಿಗೂ ಉದ್ಯೋಗಾವಕಾಶ, ನಮ್ಮ ಮಕ್ಕಳಿಗೆಲ್ಲ ಉದ್ಯೋಗಾವಕಾಶ ಸಿಗೋಂಥ ಕೆಲಸ ಆಗ್ತದೆ. ಆಗಲಿಲ್ಲಪ್ಪ ಅಂತಂದರೆ ಎಲ್ಲರೂ ನಾವು ಕುಂತು ತೀರ್ಮಾನ ಮಾಡಿ ಅದಕ್ಕೆ ಯಾವ ಥರ ಹೋರಾಟ, ಕಾನೂನುವಾಗಿ ಯಾವ ಥರ ಹೋರಾಟ ಮಾಡಬೇಕು ಮಾಡ್ತೀವಿ, ರಾಜಕೀಯವಾಗಿ ಯಾವ ಥರ ಮಾಡಬೇಕು ಮಾಡ್ತೀವಿ, ಸಮಾಜದಿಂದ ಯಾವ ಥರ ಮಾಡಬೇಕು ಆ ಥರ ಹೋರಾಟ ಮಾಡ್ತೀವಿ. ದಯವಿಟ್ಟು ಜನರಿಗೆ ತಪ್ಪು ಸಂದೇಶ ಕೊಡೋದು ಮಾಡೋಕ್ಕೆ ಹೋಗ್ಬಾಡ್ರಿ ಅಂತ ಈ ಮುಖಾಂತರ ಒತ್ತಾಯ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.